ಗಂಡ ಬೆಂಗಳೂರಲ್ಲಿ, ಆಕೆ ಜ್ಯೋತಿಷಿ ಜೊತೆ ಬೆಡ್ರೂಮ್ನಲ್ಲಿ. ಸುಂದರಿ ಜೊತೆ ಜ್ಯೋತಿಷಿ ಕಮಲಾಕರ್ ಭಟ್ ಕುಚ್ ಕುಚ್. ಭವಿಷ್ಯ ಹೇಳೋದು ಬಿಟ್ಟು ಭವಿಷ್ಯವನ್ನೇ ಹಾಳು ಮಾಡಿಕೊಂಡ ಭಟ್ಟ. ಗಂಡ ಬೆಂಗಳೂರಲ್ಲಿದ್ದಾನೆ, ಆಕೆ ಜ್ಯೋತಿಷಿ ಜೊತೆ ಬೆಡ್ರೂಮ್ ಅಲ್ಲಿ ಇದ್ಲಂತೆ. ಸುಂದರಿ ಜೊತೆ ಜ್ಯೋತಿಷಿ ಕಮಲಾಕರ್ ಭಟ್ ಕುಚ್ ಕುಚ್ ನಡೆದಿದೆ. ಭವಿಷ್ಯ ಹೇಳೋದನ್ ಬಿಟ್ಟು ತನ್ನ ಭವಿಷ್ಯನೇ ತಾನೇ ಹಾಳು ಮಾಡ್ಕೊಂಡಿದ್ದಾನೆ ಭಟ್ಟ. ಇಬ್ಬರ ಸಂಬಂಧಕ್ಕೆ ಅಡ್ಡಿಯಾದವನಿಗೆ ಇಟ್ಟಿದ್ದಾರೆ ಮುಹೂರ್ತ. ಪತಿ ಪತ್ನಿ ನಡುವೆ ಜಗಳ, ಭಾವನ ಎದೆಗೆ ಚಾಕು ಇರಿದ ಲೇಡಿ. ಉತ್ತರ ಕನ್ನಡದ ಸಿದ್ದಾಪುರ ತಾಲೂಕಿನ ಅವರೇಕೊಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವಸಂತ್ ನಾಯಕ್ ಚಾಕು ಇರಿತಕ್ಕೆ ಒಳಗಾಗಿರುವಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಮೃತನ ಸಹೋದರ ಮಹೇಶ್ ಕುಮಾರ್ ನಾಯಕ್ಗೆ ಗಾಯ ಆಗಿದೆ. ನೋಡಿ, ಜ್ಯೋತಿಷಿಗಳು ಯಾಕೆ ನಾಟಕಗಳಾಡೋದು, ನಾನು ಎಲ್ಲವನ್ನೂ ತ್ಯಜಿಸಿ ಬಿಟ್ಟಿದ್ದೇನೆ ಅಂತ ಹೇಳಿ ನಾಟಕ ಆಡೋದು, ಬೇರೆಯವರಿಗೆ ಭವಿಷ್ಯವನ್ನ ಹೇಳೋದು, ಇದೆಲ್ಲವನ್ನ ಮಾಡಿಕೊಂಡಿದ್ದಂತಹ ಕಮಲಾಕರ್ ಭಟ್ ಅವರು ಈಗ ಬೇರೆಯವರ ಸಂಸಾರದಲ್ಲಿ ಹುಳಿ ಹಿಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಮಲಾಕರ್ ಭಟ್ ಅವರು ಖ್ಯಾತ ಜ್ಯೋತಿಷಿಗಳು ಕೂಡ ಹೌದು. ಬಹಳ ವರ್ಷಗಳಿಂದ ನೀವೆಲ್ಲರೂ ಕೂಡ ಅವರನ್ನ ಗಮನಿಸಿದ್ದೀರಿ, ಟಿವಿಲಿ ನೋಡಿದ್ದೀರಿ. ಅವ್ರು ಹೇಳುವಂತಹ ಭವಿಷ್ಯವನ್ನ ಕೂಡ ನಂಬಿದ್ದೀರಿ. ಅವ್ರು ಹೇಳೋದೆಲ್ಲ ಸತ್ಯ ಅಂತ ಹೇಳಿ ನಂಬ್ತಾ ಇದ್ದಂತಹ ಜನಕ್ಕೆ ಅವರು ಹಾಕೊಂಡಿದ್ದಂತಹ ಮುಖವಾಡ ಈಗ ಗೊತ್ತಾಗ್ತಾ ಇದೆ ಎಂಥದ್ದು ಅಂತ ಹೇಳಿ. ಬೇರೆಯವರ ಸಂಸಾರಿಕ ಜೀವನದಲ್ಲಿ ಹುಳಿ ಹಿಂಡಿದ್ದಾರೆ ಕಮಲಾಕರ್ ಭಟ್. ಬೇರೆಯವರ ಜೀವನವನ್ನ ಸರಿ ಮಾಡಬೇಕಾದಂತಹ ಜ್ಯೋತಿಷಿ ಕಮಲಾಕರ್ ಭಟ್ ಈಗ ಹುಳಿ ಹಿಂಡಿದ್ದಾರೆ. ಕೊಲೆ ಆರೋಪಿ ಸುಚಿತ್ರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆಕೆಯ ಜೊತೆ ಕುಚ್ ಕುಚ್ ನಡೀತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಗಂಡನ ಗಮನಕ್ಕೆ ಬಂದಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಭಾವನ ಎದೆಗೆ ಚಾಕು ಇರಿದಿದ್ದಾಳೆ ಸುಚಿತ್ರ. ಈಗ 7 ಜನರ ಬಂಧನ ಆಗಿದೆ. ಇದರಲ್ಲಿ ಕಮಲಾಕರ್ ಭಟ್ ಅವರ ಪಾತ್ರ ಏನು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. 20 ವರ್ಷದ ಹಿಂದೆ ಸುಚಿತ್ರ ಎಂಬಾಕಿಯನ್ನ ಮದುವೆಯಾಗಿದ್ದಂತಹ ಮಹೇಶ್, 6 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪತಿ ಮಹೇಶ್ ಆಗ ತನ್ನ ಮಕ್ಕಳೊಂದಿಗೆ ಕಮಲಾಕರ್ ಭಟ್ ಜೊತೆ ಇದ್ರು ಸುಚಿತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಗಂಡ ಹೆಂಡತಿ ನಡುವೆ ಗಲಾಟೆಯಿಂದ ಅಣ್ಣನ ಮನೆಯಲ್ಲಿ ಇದ್ದಂತಹ ಪತಿ ಮಹೇಶ್ ಆಗ ತಾಯಿ ತುಂಬಾ ಟಾರ್ಚರ್ ಕೊಡ್ತಾಳೆ ಅಂತ ತಂದೆಗೆ ಮೆಸೇಜ್ ಮಾಡಿದ್ದಾಳೆ ಪುತ್ರಿ. ಮಗಳನ್ನ ರಕ್ಷಣೆ ಮಾಡ್ಕೊಂಡು ತನ್ನ ಅಣ್ಣ ವಸಂತ್ ಮನೆಯಲ್ಲಿ ಇರಿಸಿದ್ರು ಮಹೇಶ್ ಅನ್ನೋದು ಗೊತ್ತಾಗ್ತಾ ಇದೆ. ಮಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಗಲಾಟೆ ಮಾಡಿದ್ದಾಳೆ ಸುಚಿತ್ರ. ನಿನ್ನೆ ಏಕಾಏಕಿ ಹಲವರ ಜೊತೆ ಮನೆಗೆ ನುಗ್ಗಿ ಸುಚಿತ್ರಾಳಿಂದ ಗಲಾಟೆಯಾಗಿದೆ. ಎಳೆದೊಯ್ತಾ ಇದ್ದಂತಹ ಸಂದರ್ಭದಲ್ಲಿ ವಸಂತ್ ಮಹೇಶ್ ಕುಮಾರ್ಗೆ ಚಾಕುವನ್ನ ಇರಿದಿದ್ದಾಳೆ. ಚಾಕು ಇರಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಂತಹ ಸುಚಿತ್ರ ಹಾಗೂ ಆರೋಪಿಗಳು ವಸಂತನನ್ನ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅರ್ಧ ದಾರಿಯಲ್ಲೇ ಅವರು ಸಾವನ್ನಪ್ಪಿದ್ದಾರೆ. ಸದ್ಯ ಸಿದ್ದಾಪುರ ಪೊಲೀಸರಿಂದ ಕಮಲಾಕರ ಭಟ್, ಸುಚಿತ್ರ ಸೇರಿ 7 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕಮಲಾಕರ್ ಭಟ್ ಅವರ ಜೊತೆ ಸುಚಿತ್ರ ಯಾಕಿದ್ರು, ಇಬ್ಬರ ನಡುವೆ ಯಾವಾಗಿನಿಂದ ಲವಿ ಡವಿ ಶುರುವಾಗಿತ್ತು, ಯಾವಾಗಿನಿಂದ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ರು. ಸದ್ಯಕ್ಕೆ ಇದೀಗ ವಸಂತ್ ನಾಯಕ್ ಅವರು ಸಾವನ್ನಪ್ಪಿದ್ದಾರೆ ಚಾಕು ಇರಿತಕ್ಕೆ ಒಳಗಾಗಿ. ಎಷ್ಟು ವರ್ಷಗಳಿಂದ ಇವರ ಮಧ್ಯೆ ಈ ಒಂದು ಅಕ್ರಮ ಸಂಬಂಧ ಇತ್ತು ಅನ್ನೋದು ಈಗಿರುವಂತಹ ಪ್ರಶ್ನೆ. ನೋಡಿ, ಮಹೇಶ್ ಅನ್ನೋರು ತನ್ನ ಮಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸುಚಿತ್ರ ಅವರ ಬಳಿ ಇದ್ದಂತಹ ಮಗಳನ್ನ ಕರೆದುಕೊಂಡು ಬಂದು ವಸಂತ್ ನಾಯಕ್ ಅವರ ಮನೇಲಿ ಬಿಟ್ಟಿದ್ದಾರೆ. ಕ್ಷೇಮವಾಗಿ ಇರ್ತಾಳೆ ಮಗಳು, ನೋಡ್ಕೊಳ್ತಾರೆ ವಸಂತ್ ಅವರು ಮತ್ತೆ ಅವರ ಪತ್ನಿ ನೋಡ್ಕೊಳ್ತಾರೆ ಅಂತ ಹೇಳಿ
ಅವರ ಮನೆಗೆ ಬಿಟ್ಟು ನೋಡ್ಕೊಳ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ಮಗಳನ್ನ ಕರ್ಕೊಂಡು ಬರುವಂತಹ ನೆಪದಲ್ಲಿ ಸುಚಿತ್ರ ರಂಪಾಟ ಮಾಡಿ, ಜಗಳ ಮಾಡಿ, ಗಲಾಟೆ ಮಾಡಿ, ಆ ಗಲಾಟೆಯಲ್ಲಿ ವಸಂತ್ ಅವರ ಪ್ರಾಣ ಪಕ್ಷಿ ಹೋಗಿದೆ. ಚಾಕುವನ್ನ ಇರಿದು ಕೊಲೆ ಮಾಡಿದ್ದಾಳೆ ಸುಚಿತ್ರ. ಎಲ್ಲವೂ ಪ್ರೀ ಪ್ಲಾನ್ಡ್ ಅನ್ನೋದು ಗೊತ್ತಾಗ್ತಾ ಇದೆ. ಇವರಿಬ್ಬರ ಅಕ್ರಮ ಸಂಬಂಧಕ್ಕೆ ಬೇರೆಯವರ ಬಲಿಯಾಗಿದೆ. ಅಕ್ರಮ ಸಂಬಂಧ ಇಟ್ಕೊಳ್ಳೋರು ಇಟ್ಕೊಳ್ಳಿ, ಯಾಕೆ ಹೋಗ್ಬಿಟ್ಟು ಬೇರೆಯವ್ರ ಜೀವನ ಹಾಳು ಮಾಡ್ತಾರೆ ಇವ್ರುಗಳು ಅಂತ ಹೇಳಿ. ತಮ್ಮ ಅಕ್ರಮ ಸಂಬಂಧಕ್ಕೆ ಇದೀಗ ವಸಂತ್ ಅವರ ಬಲಿಯಾಗಿದೆ.